ಇದನ್ನೇ ಕೋಲ್ಸ್ ಪಾರ್ಕ್ ಅನ್ನೋದು. ಸೊ ಇರಲಿ ಕಾಯಿಸಿದು. ಫ್ರೆಂಡು ತಲೆಗೆ ಎಣ್ಣೆ ಇಟ್ಕೊಂಡು ಬಂದಾಗ ಇದೇ ಪರಿಸ್ಥಿತಿ ಆಗೋದು. ಇದೆಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಬೇಗ ಹಾಕೊಳ್ಳಲ್ಲಿ. ಲೇಟ್ ಮಾಡಿದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ. ನಡಿಯಪ್ಪ ಸಾಕಾ? ಟಚ್ ಆಗ್ತಿಲ್ವ ಹೆಲ್ಮೆಟ್? ನೋಡಲ್ಲಿ ಹೋಗ್ಲಿ, ಪೇಪರ್ ನೋಡು, ಎಣ್ಣೆ ಎಲ್ಲ ಆಗಿದೆ. ನೋಡು, ಹಂಗೆ ಹೆಲ್ಮೆಟ್ ಎಣ್ಣೆ ಆಗೋದು. ಮಚ್ಚ ಕವರ್ ನ್ಯೂಸ್ ಪೇಪರ್ ತೆಗ್ದ್ಬಿಡ್ತೀನ ಮಚ್ಚ. ನೋಡು, ಎಣ್ಣೆ ಹೋಗ್ಲಿ ಒರ್ಸ್ಕೊಂಡ್ಬಿಡು ಪೇಪರಲ್ಲಿ. ಆಮೇಲೆ ಮಚ್ಚ ಇವಾಗ ನ್ಯೂಸ್ ಪೇಪರ್ ಕಾಣಿಸುತ್ತೋ? ಅಲ್ಲ, ಏನಾಗಲ್ಲ, ಹಾಕೋ. ಹೋಗ್ಲಿ, ನೀನು ಎಣ್ಣೆ ಒರ್ಸ್ಕೊಂಡ್ಬಿಡು. ನೋಡು ಹೆಂಗ್ ಕಾಣಿಸುತ್ತೆ. ಬೇಡ ಮಚ್ಚ. ಹಾಯ್ ಗಾಯ್ಸ್, ಇವತ್ತು ನಾವು ಮಂಡಿ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡು ಬರ್ಡೇ ಪಾರ್ಟಿಗೆ. ಮಂಡಿ ಫ್ರೇಜರ್ ಟೌನಲ್ಲಿ ಇರೋದು, ಬೆಂಗಳೂರಿಂದ ಹತ್ರನೇ. ಸೊ ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಕೊಡಿಸ್ತಾ ಇದ್ದಾನೆ. ಅವನು ನಾನು ಇನ್ನೂ ಇಬ್ಬರು ಹಿಂದೆ ಬರ್ತಾವ್ರೆ. ಫ್ರೇಜರ್ ಟೌನು ತೋರಿಸ್ತೀನಿ ಬನ್ನಿ ಏನೇನು ಸಿಗುತ್ತೆ ಅಂತ, ಎಷ್ಟೆಷ್ಟು ಪ್ರೈಸ್ ಇದೆ ಅಂತೆಲ್ಲ ಹೇಳ್ತೀನಿ. ಇದು ಮೇಕರಿ ಸರ್ಕಲ್ಲು. ಲೆಫ್ಟ್ ಹೋದರೆ ಹೆಬ್ಬಾಳು, ರೈಟ್ ಹೋದರೆ ಮೆಜೆಸ್ಟಿಕ್ಕು, ಸ್ಟ್ರೈಟ್ ಹೋದರೆ ಶಿವಾಜಿನಗರು. ಇದು ಅಟ್ ಪ್ರೆಸೆಂಟ್ ಇದು ಬಂದು ಮೇಕರಿ ಸರ್ಕಲ್. ಅದು ಮಂಡಿ ಅಂತಾರೋ ಇಲ್ಲ ಮಂದಿ ಅಂತಾರೋ ಗೊತ್ತಿಲ್ಲ. ಕನ್ನಡದಲ್ಲಿದ್ದರೆ ಡೀನಾ ಅನ್ನೋದು ಗೊತ್ತಾಗುತ್ತೆ. ಈ ಇಂಗ್ಲೀಷಲ್ಲಿ DI ಹಾಕ್ಬಿಟ್ಟು ಅದು ಡೀನೋ ಅದು ದೀನೋ ಏನು ಅರ್ಥ ಆಗಲ್ಲ. ನೋಡೋಣ, ಅಲ್ಲಿ ಕೇಳ್ಬಿಟ್ಟು ಅವ್ರಿಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಬಿಟ್ರು ಸಿಗ್ನಲ್ ಬಿಟ್ರು. ಜೀವನ ಇರೋದು ಇಷ್ಟೇ, ಅದಕ್ಕೆ ತಿನ್ಸಾಯ್ಬೇಕು, ಇಲ್ಲಾಂದ್ರೆ ಬಿಟ್ಟ ಸ್ಥಳ ತುಂಬಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಫನ್ ವರ್ಲ್ಡ್ ಮೇಲೇನೆ ಹೋಗ್ಬೇಕಾಗತ್ತೆ, ಅಲ್ಜಾರಾ ಮಂಡಿಗೆ. ನೋಡಿ, ನಾವು ಹೋಗ್ತಾ ಇರೋದು ಅಲ್ಜಾರಾ ಮಂದಿ ರೆಸ್ಟೋರೆಂಟ್ ಅಂತ. ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ, ಗೂಗಲಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೋಗಿ ಫುಡ್ ಟೇಸ್ಟ್ ಮಾಡಿ ರಿವ್ಯೂನ ಕೊಡ್ತೀವಿ. ಒಬ್ಬರಲ್ಲ 4 ಜನ ರಿವ್ಯೂ ಕೊಡ್ತೀವಿ. ಇಬ್ಬರು ಬರ್ತಾವ್ರ ಹಿಂದೆ, ತುಂಬ ಸ್ಲೋ ಬರ್ತವ್ರೆ. ಅವ್ರಿಗೆ ವಿಡಿಯೋ ಫೋಟೋ ಅಂದರೆ ಆಗಲ್ಲ. ಅದರಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಅವ್ರನ್ನ ತೋರಿಸ್ತೀನಿ ನಿಮಗೆ. ಯಾರು ಅಂತ ತಿಳ್ಕೊಬೇಕಾದ್ರೆ ನನ್ನ ವಂಡರ್ಲಾ ವಿಡಿಯೋ ನೋಡಿ, ಅದರಲ್ಲಿ ನಿಮಗೊಂದು ಐಡಿಯಾ ಬಂದ್ಬಿಡುತ್ತೆ ಯಾರಂತ. ಮುಂದೆ ರೈಟಾ? ಸಿಗ್ನಲ್ ರೈಟಾ? ಹಾಂ, ಈಗ ಮೇಲಿಂದ ಹೋಗ್ಬೋದಾ ನೋಡು. ಇದು ಕೋಲ್ಸ್ ಪಾರ್ಕು. ಇದನ್ನೇ ಕೋಲ್ಸ್ ಪಾರ್ಕ್ ಅನ್ನೋದು. ಸೊ ಇರಲಿ ಗಾಯ್ಸ್, ಇದು ಫೈನಲಿ ಬಂದಿದ್ದೀವಿ ಅಲ್ಜಾರಾ ಮಂಡಿಗೆ. ನಾನು ಹೇಳಿದ್ನಲ್ಲ ಅವಾಗಲೇ ಸ್ವಲ್ಪ ಸೈಕ್ ಅಂತ. ಇವನೇ ಮಂದಿ. ನೋಡಿ ತೋರಿಸ್ತೀನಿ ನೋಡಿ, ಕನ್ನಡದಲ್ಲಿ ಐತೆ ಮಂದಿ. ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ವಾಟ್ ಈಸ್ ದಿಸ್? ಅತ್ತರ್ ಅಂತೆ. ಹೊರಗಡೆ ಬಂದಿದ್ದೀವಿ ಇವಾಗ. ಏನ್ರ ಮೆಟ್ಲ ತೊಯ್ತಾ ಇದ್ದೀರಾ? ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಇವನ್ ಸ್ವಲ್ಪ ತನ್ವೀರ್ ಅವನೇ. ಸೆಕೆಂಡ್ ಫ್ಲೋರ್ ಅಲ್ಲಿ ಫುಲ್ ಆಗಿತ್ತು, ಅದಕ್ಕೆ ಥರ್ಡ್ ಫ್ಲೋರ್ಗೆ ಬಂದಿದ್ದೀವಿ. ಸ್ಲಿಪ್ಪರ್ಸ್ ಎಲ್ಲ ಹೊರಗಡೆನೆ ಬಿಟ್ಟು ಹೋಗ್ಬೇಕು. ಯಾರು ಬರ್ತಾರ ಇಲ್ವೋ ಫಸ್ಟ್ ಇವನ್ ಬಂದ್ಬಿಡ್ತಾನೆ.
ಇದೇ ನೋಡಿ ಮಂಡಿ, ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನಿಮಗೆ. ಮೆನು ಈಗ ಅಲ್ಜಾರಾ ಮಂಡಿಯವ್ರದ್ದು ಮೆನ್ಯೂ ನೋಡೋಣ ಬನ್ನಿ. ನೋಡಿ, ನೀವು ಫ್ಯಾಮ್ಲಿ ಜೊತೆ ಆದರೂ ಬರ್ಬೋದು, ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಆದರೂ ಬರ್ಬೋದು. ನಿಮಗೆ ಮಂಡಿ ಆದರೂ ಸಿಗುತ್ತೆ, ಬಿರಿಯಾನಿ, ಬೇರೆ ಬೇರೆ ಥರ ಎಲ್ಲ ಸ್ಟಾರ್ಟರ್ಸು, ಐಸ್ ಕ್ರೀಮ್ಸು, ಜ್ಯೂಸು ಪ್ರತಿಯೊಂದು ನಿಮಗೆ ಇಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು. ಪ್ರೈಸಸ್ ಕೂಡ ಅಷ್ಟೇ ತುಂಬ ಅಫೋರ್ಡೆಬಲ್ ಇದೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೇನಾದರೂ ಅವ್ರ ಬಗ್ಗೆ ಡೀಟೇಲ್ಸ್ ಬೇಕು, ಅಂದರೆ ಫುಡ್ ಬಗ್ಗೆ ಏನಾದರೂ ನಿಮಗೆ ಪ್ರೈಸಸ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾನು ಅವ್ರ ನಂಬರ್ ಕೊಟ್ಟಿರ್ತೀನಿ. ಈ ನಂಬರ್ಗೆ ನೀವು ಕಾಲ್ ಮಾಡಿ ಡೀಟೇಲ್ಸ್ನ ತಿಳ್ಕೊಬೋದು. ಈಗ ನೋಡ್ತಾ ಇರೋದು ಐಸ್ ಕ್ರೀಮ್ದು ಮೆನ್ಯೂ. ನೋಡ್ಬೋದು ನೀವು, ಎಲ್ಲ ಥರ ಐಸ್ ಕ್ರೀಮ್ಸು ಸಿಗುತ್ತೆ, ಜ್ಯೂಸು ಸಿಗುತ್ತೆ, ಮಿಲ್ಕ್ ಶೇಕು ಸಿಗುತ್ತೆ. ನೀವು ಸಹ ಆರಾಮಾಗಿ ಬಂದು ಇಲ್ಲಿ ಕುತ್ಕೊಂಡು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬಂದು ಕುತ್ಕೊಂಡು ಇಲ್ಲಿ ತಿನ್ಕೊಂಡು ಹೋಗ್ಬೋದು. ಸೊ ನೀವು ಬಂದಿಲ್ಲಿ ಸೆಟ್ಲ್ ಆದಮೇಲೆ ನೀವು ಆರ್ಡ್ರ್ ಕೊಡ್ತೀರಲ್ಲ, ಆರ್ಡ್ರ್ ಕೊಟ್ಟಾದಮೇಲೆ ಒಂದು 10 to 15 ಮಿನಿಟ್ಸ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಆರ್ಡ್ರ್ ಬರೋದಕ್ಕೆ. ಯಾಕಂದರೆ ಪ್ರಿಪೇರ್ ಆಗಿ ಬರಬೇಕಲ್ವ, ಸೊ ಅದಕ್ಕೆ. ನಾವು ಆ್ಯಕ್ಚುಲಿ 4 ಜನ ಹೋಗಿದ್ದಿದ್ದಲ್ವ, ಸೊ ಅದಕ್ಕೆ 2 ಪ್ಲೇಟ್ನ ತರಿಸ್ಕೊಂಡ್ವಿ. ಮೊದಲನೇದು ಬಂತು, ಎರಡನೇದು ಕೂಡ ಬರುತ್ತೆ, ನೋಡ್ತಾ ಇರಿ. ಇದು ಆಲ್ಫಮ್ ಮಂಡಿ. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಬರೀ ಐಫೋನ್ ಕೊಟ್ಟಿರೋದು ಬಿರಿಯಾನಿ ಆದಮೇಲೆ ಐಸ್ ಕ್ರೀಮು ತರಿಸ್ಕೊಂಡ್ವಿ. ನೋಡಿ, ಬಿಲ್ ನಮ್ಮದು 1504 rupees ಆಯಿತು. ಅಂದರೆ ನಮಗೆ ಬಿರಿಯಾನಿ ಪ್ಲಸ್ ಐಸ್ ಕ್ರೀಮು ಮತ್ತು ಜ್ಯೂಸ್ ಎಲ್ಲ ಸೇರಿ. ಡನ್ ಆ್ಯಂಡ್ ಡಸ್ಟೆಡ್ ವಿತ್ ಮಂದಿ. ಎಲ್ಲ ಚೆನ್ನಾಗಿತ್ತು ಅಷ್ಟೇ. ನಮ್ಮ ಟೇಬಲ್ ತೋರಿಸ್ಬಿಡಿ, ನಮ್ಮ ಟೇಬಲ್. ಅವ್ನು ನೋಡು. ಓಕೆ, ಬಾಯ್. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.